ಹೆಸರು ಬಂದು ಸೂರಜ್ ಪಾಲ್ ಅಂತ ಹೇಳಿ. ಅವರು ನಡ್ಕೊಂಡು ಹೋಗುವಂತಹ ಹಾದಿಯಲ್ಲಿ ಮಣ್ಣು ಅನ್ನೋದು ಏನಿದೆ ಅದನ್ನ ತಗೊಂಡ್ರೆ ನಮ್ಗೆ ಒಳ್ಳೇದಾಗತ್ತೆ ಅಂತ ಹೇಳಿ ಅಲ್ಲಿನ ಆತುರ ಎಷ್ಟೊಂದು ಜನ ಜೀವನ ಬಲಿ ತಗೊಂಡ್ಬಿಟ್ಟಿದೆ. ಇವತ್ತು ಆ ಜನಕ್ಕೆ ಅವ್ರ ಮೇಲಿದ್ದಂತಹ ನಂಬಿಕೆ ಮೂಢನಂಬಿಕೆ ಆಗಿದೆ. FIR ಅಲ್ಲಿ ಇವ್ರ ಮೇಲೆ ಕೇಸ್ ದಾಖಲಾಗಿದ್ರು ಸಹ ಈ ವ್ಯಕ್ತಿ ಕಾಣಿಸ್ತಾನೆ ಇಲ್ಲ, ಮಾಯ ಆಗ್ಬಿಟ್ಟಿದ್ದಾರೆ. ನಮ್ಮ ಭಾರತ ದೇಶ ಆಧ್ಯಾತ್ಮದ ಕಡೆ ಮುಖ ಮಾಡಿರುವಂತಹ ದೇಶ. ನಮ್ಮ ಜನಕ್ಕೆ ದೇವರ ಮೇಲೆ ಅಪಾರ ಗೌರವ, ಅಪಾರ ನಂಬಿಕೆ. ದೇವರು ಅಂತಂದರೆ ಸಾಕು ಒಂದು ಮುಗ್ಧತೆ ನಮ್ಮ ಜನರಲ್ಲಿ ಕಾಣಿಸುತ್ತೆ. ದೇವಸ್ಥಾನಕ್ಕೆ ಹೋಗಿ ಕೂತ್ರೆ ನಮಗೇನೋ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸುತ್ತೆ. ಅವರ ಪ್ರವಚನಗಳ ಕೇಳಬೇಕಂತಂದರೆ ಏನೋ ಒಂಥರ ಆ ದೈವ ಕಳೆ, ಆ ದೈವ ಭಕ್ತಿ ಅನ್ನೋದು ಆಟೋಮ್ಯಾಟಿಕ್ಕಾಗಿ ಬಂದ್ಬಿಡುತ್ತೆ. ಈ ದೇವರ ಹೆಸರು ಹೇಳ್ಕೊಂಡು ಮೋಸ ಮಾಡೋರು ಅನೇಕ ಜನ ಇದ್ದಾರೆ ನಮ್ಮ ಭಾರತದಲ್ಲಿ. ಎಲ್ಲರೂ ಅಂತ ಹೇಳಲ್ಲ, ಕೆಲವರಿದ್ದಾರೆ. ಕೆಲವು ಸ್ವಾಮೀಜಿಗಳು ಅಥವಾ ಕೆಲವು ಬಾಬಾಗಳು ನಮ್ಮ ದೇಶದಲ್ಲಿ ಜನಕ್ಕೆ ದೇವರ ಹೆಸರು ಹೇಳ್ಕೊಂಡು ದೈವ ಭಕ್ತಿ ಅಂತ ಹೆಸರು ಹೇಳ್ಕೊಂಡು ಮೋಸ ಮಾಡುವಂಥದ್ದು ತುಂಬ ಇದೆ, ಅನೇಕವಾಗಿ ನಡೀತಾ ಇರುತ್ತೆ. ಜನಕ್ಕೆ ನಂಬಿಕೆ ಅನ್ನೋದು ಜಾಸ್ತಿ ಇದೆ ದೇವರು ಅಂತ ಬಂದಾಗ. ದೇವರ ಮೇಲೆ ಎಷ್ಟು ನಂಬಿಕೆ ಅಂತ ಹೇಳಿದ್ರೆ, ದೇವರ ಹೆಸರು ಹೇಳಿ ನೀವು ಒಳ್ಳೇದಾಗುತ್ತೆ ಅಂತಂದರೆ ಏನು ಬೇಕಾದರೂ ಮಾಡ್ಲಿಕ್ಕೆ ಸಿದ್ಧಪಟ್ಬಿಡ್ತಾರೆ. ಅವ್ರು ಏನು ಮಾಡ್ತಿದ್ದೀವಿ ಅನ್ನೋದು ಕೂಡ ಒಂದು ಸೆಕೆಂಡ್ ಯೋಚನೆನೂ ಮಾಡೋದಿಲ್ಲ ದೇವರು ಅಂತ ಬಂದಾಗ. ಯಾಕಂದರೆ ಅಷ್ಟು ನಂಬುತ್ತಾರೆ ನಮ್ಮ ಜನ ದೇವ್ರ ಹೆಸರು ಹೇಳಿದಾಗ. ಹೀಗೆ ಒಂದು ಬೋಲೆ ಬಾಬಾ ಅಂತ ಒಬ್ಬರಿದ್ದಾರೆ. ಅವರು ಕೂಡ ಈ ದೇವರ ಹೆಸರು ಹೇಳ್ಕೊಂಡು ಒಂದಷ್ಟು ಜನ ಭಕ್ತಾದಿಗಳನ್ನ ಸಂಪಾದನೆ ಮಾಡಿದ್ದಾರೆ. ಇವತ್ತು ಆ ಜನಕ್ಕೆ ಅವ್ರ ಮೇಲಿದ್ದಂತಹ ನಂಬಿಕೆ ಮೂಢನಂಬಿಕೆ ಆಗಿದೆ. ಅದಕ್ಕೆ ಒಂದು ಉದಾಹರಣೆ ಇಲ್ಲಿದೆ. ಈ ಬೋಲೆ ಬಾಬಾ ಅಂತ ಏನಿದ್ದಾರೆ, ಇವರು ಒಂದು ಉತ್ತರ ಪ್ರದೇಶದಲ್ಲಿ ಒಂದು ಸತ್ಸಂಗ್ ಕಾರ್ಯಕ್ರಮನ ಆಯೋಜಿಸ್ತಾರೆ. ಆ ಕಾರ್ಯಕ್ರಮನ ಮುಗಿಸ್ಕೊಂಡು ಹೋಗಬೇಕಾದ್ರೆ ಅವರು ನಡ್ಕೊಂಡು ಹೋಗುವಂತಹ ಹಾದಿಯಲ್ಲಿ ಧೂಳು, ಆ ಮಣ್ಣು ಅನ್ನೋದು ಏನಿದೆ ಅದನ್ನು ತಗೊಂಡ್ರೆ ನಮಗೆ ಒಳ್ಳೆಯದಾಗತ್ತೆ ಅಂತ ಹೇಳಿ ಅಲ್ಲಿನ ಬಂದಿರುವಂತಹ ಭಕ್ತಾದಿಗಳು ಅವರು ಹೋಗ್ತಿರುವಂತಹ ಹಾದಿಯಲ್ಲಿ ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದ ಪಡ್ಕೊಂಡು ಆ ಮಣ್ಣನ್ನು ತಗೊಳ್ಳೋಣ ಅನ್ನೋ ಒಂದು ಆತುರ ಇದೆಯಲ್ಲ, ಆ ಆತುರ ಎಷ್ಟೊಂದು ಜನ ಜೀವನ ಬಲಿ ತಗೊಂಡ್ಬಿಟ್ಟಿದೆ. ಇವ್ರು ಹೋಗ್ತಿರ್ಬೇಕಾದ್ರೆ ಇವ್ರ ಮೇಲೆ ನೂಕು ನುಗ್ಗಲು ಮಾಡಿ, ಅಂದರೆ ಮುಂದೆ ಇರುವಂತಹ ಜನಗಳ ಮೇಲೆ ನೂಕು ನುಗ್ಗಲು ಮಾಡಿ ಅಲ್ಲಿನ ಜನ, ಅಲ್ಲಿನ ಭಕ್ತಾದಿಗಳು ಅವ್ರ ಆಶೀರ್ವಾದ ಪಡಿಬೇಕಾದ್ರೆ ಎಷ್ಟೊಂದು ಜನ ಕೆಳಗೆ ಬಿದ್ದುಬಿಟ್ಟಿದ್ದಾರೆ. ಆ ಕೆಳಗೆ ಬಿದ್ದಿದ್ದಂಥ ಸಂದರ್ಭದಲ್ಲಿ ಕೂಡ ಅವ್ರು ಬಿದ್ದಿರುವಂಥ ಜನ ಕೂಡ ಲೆಕ್ಕಿಸದೆ ಅಲ್ಲಿನ ಭಕ್ತಾದಿಗಳು ಅವ್ರ ಆಶೀರ್ವಾದ ಪಡೆದು ಧೂಳನ್ನ ತಗೋಬೇಕು, ಅವ್ರು ನಡೆದಿರುವಂತಹ ಧೂಳನ್ನ ತೊಗೊಂಡ್ರೆ ನಮಗೆ ಪುಣ್ಯ ಬರುತ್ತೆ ಅನ್ನೋ ಒಂದು ಥಾಟ್ ಪ್ರಾಸೆಸ್ಸಲ್ಲಿ ಅಲ್ಲಿನ ಜನನೇ ತುಳಿದು ಅಲ್ಲಿನ ಜನ ಎಷ್ಟೊಂದು ಜನ ಸಾವನ್ನಪ್ಪಿದ್ದಾರೆ. ಸುಮಾರು ಏನಿಲ್ಲ ಅಂದರೂ 121 ಜನ ಸಾವನ್ನಪ್ಪಿದ್ದಾರೆ ಈ ಕಾಲು ತುಳಿತಕ್ಕೆ ಬಲಿಯಾಗಿ. 100 ಜನ ಮಹಿಳೆಯರೇ ಇದ್ದಾರೆ, 7ರಿಂದ 6 ಜನ ಒಂದು ಚಿಕ್ಕ ಚಿಕ್ಕ ಮಕ್ಕಳು, ಇನ್ನೂ 28 ಜನಕ್ಕೆ ತುಂಬಾ ಇಂಜುರೀಸ್ ಆಗಿದೆ, ಮೇಜರ್ ಇಂಜುರೀಸ್ ಆಗಿದೆ. ಇನ್ನೊಂದು 6-7 ಜನದ ಗುರುತು ಕೂಡ ಇನ್ನೂ ಸಿಕ್ಕಿಲ್ಲ. ಅಂದರೆ ಯೋಚನೆ ಮಾಡಿ, ಆ ಭಕ್ತಿ ಅನ್ನೋದು ಎಂಥ ಮಟ್ಟಕ್ಕೆ ಬೇಕಾದರೂ ಜನಗಳನ್ನ ಕೆಳಗಿಳಿಸಿಬಿಡುತ್ತೆ. ಅಂದರೆ ಒಬ್ಬರ ಪ್ರಭಾವ ಎಷ್ಟು ಇರುತ್ತೆ, ಒಂದು ಇನ್ಫ್ಲೂಯೆನ್ಸ್ ಅಂತ ಏನು ಹೇಳ್ತಾರೆ, ಅಂದರೆ ಈಗ ಗುರುಜಿ ಈ ಥರ ಹೇಳಿದ್ದಾರೆ ಸೊ ನಾವು ಈ ಥರನೇ ಮಾಡಬೇಕು, ಅವಾಗ ನಮಗೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ಇನ್ಫ್ಲೂಯೆನ್ಸ್ ಅನ್ನೋದು ಏನಿದೆ ಜನಕ್ಕೆ, ಅದು ತುಂಬ ಜಾಸ್ತಿ ಇದೆ. ಯಾಕಂದರೆ ನಮ್ಮ ಜನ ಅಷ್ಟು ಮುಗ್ಧರು, ಯಾರನ್ನ ಬೇಕಾದರೂ ನಂಬಿಡ್ತಾರೆ ದೇವ್ರ ವಿಷಯ ಅಂತ ಬಂದಾಗ. ಹಾಗೆ ಈ ಬೋಲೆ ಬಾಬಾ ಅನ್ನೋರು ಏನಿದ್ದಾರೆ, ಇವರು ಯಾವಾಗ ಈ ಸೆಲ್ಫ್ ಗಾಡ್ ಮ್ಯಾನ್ ಆದರು, ಅಂದರೆ ಒಂದು ದೇವ ಮಾನವ ಆದರು ಅನ್ನೋದ್ರ ಬಗ್ಗೆ ತಿಳ್ಕೊತಾ ಹೋಗೋಣ. ಇವ್ರ ಹಿನ್ನೆಲೆ ಏನಪ್ಪ ಅಂತಂದರೆ, ಈ ಬೋಲೆ ಬಾಬಾ ಒಂದು ಚಿಕ್ಕ ಪುಟಾಣಿ ಉತ್ತರ ಪ್ರದೇಶದ ಒಂದು ಗ್ರಾಮದವರು. ಇವ್ರ ಹೆಸರು ಬಂದು ಸೂರಜ್ ಪಾಲ್ ಅಂತ ಹೇಳಿ. ಇವ್ರ ಮೂಲ ಹೆಸರು. 18 ವರ್ಷಗಳ ಕಾಲ ಇವರು ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಆಗಿ ಸರ್ವಿಸ್ ಮಾಡಿದ್ದಾರೆ. ಹಾಗೆ ಇಂಟೆಲಿಜೆನ್ಸ್ ಬ್ಯೂರೋ ಅಲ್ಲಿ ಕೂಡ ಕೆಲಸ ಮಾಡಿದ್ದೀನಿ ಅಂತ ಹೇಳಿ ಈ ಬೋಲೆ ಬಾಬಾ ಅವರ ಭಕ್ತಾದಿಗಳ ಹತ್ರ ಹೇಳ್ಕೊಂಡಿದ್ದಾರೆ. ಅದು ಎಷ್ಟು ನಿಜಾನೋ ಸುಳ್ಳೋ ಗೊತ್ತಿಲ್ಲ. ಇವರು 18 ವರ್ಷಗಳ ಕಾಲ ಕೆಲಸ ಮಾಡಿ ಸೆಲ್ಫ್ ವಾರಂಟರಿ ರಿಟೈರ್ಮೆಂಟ್ ತೊಗೊಂಡಿದ್ದು ಈ ಸೂರಜ್ ಪಾಲ್ ಅನ್ನೋರು. ಅದಾದಮೇಲೆ ನನಗೆ ಆಧ್ಯಾತ್ಮ ಕಡೆ ಒಲವಿದೆ, ನಾನು ಒಂದು ದೊಡ್ಡ ಸ್ಪಿರಿಚುವಲ್ ಪರ್ಸನ್ನು, ನಾನು ದೇವರ ಬಗ್ಗೆ ಮಾತಾಡ್ತೀನಿ, ಒಳ್ಳೇದು ಮಾಡ್ತೀನಿ ಅಂತ ಹೇಳಿಕೊಂಡು ಬೋಲೆ ಬಾಬಾ ಅಂತ ಹೇಳಿ ಹೆಸರುವಾಸಿ ಆಗ್ತಾರೆ. ಬೋಲೆ ಬಾಬಾಕ್ಕೂ ಮುಂಚೆ ಇವ್ರು ಸೂರಜ್ ಪಾಲಿಂದ ನಾರಾಯಣ ಸಾರ್ಕಾರ್ ಹರಿ ಅಂತ ಹೇಳಿ ಇವ್ರ ಹೆಸರನ್ನ ಕೂಡ ಬದಲಾಯಿಸ್ಕೋತಾರೆ. ಇವರು 30 ಎಕರೆ ಅಷ್ಟು
ಆಶ್ರಮನ ಕಟ್ಕೊಂಡಿದ್ದಾರೆ. ಕೋವಿಡ್ ಟೈಮಲ್ಲಿ ಕೂಡ ಆ ಆಶ್ರಮಕ್ಕೆ ಲಾಕ್ಡೌನ್ ಇರುವಂತಹ ಟೈಮಲ್ಲಿ ಆ ಆಶ್ರಮಕ್ಕೆ ಭಕ್ತಾದಿಗಳು ಹೋಗಿ ಭಕ್ತಿಯಿಂದ ನಮಸ್ಕಾರ ಮಾಡಿ ಧ್ಯಾನ ಮಾಡಿ ಬರ್ಬೋದಾಗಿತ್ತಂತೆ. ಅಷ್ಟು ಲೀನಿಯನ್ಸ್ ಇದೆ ಅಲ್ಲಿ ಭಕ್ತಾದಿಗಳಿಗೆ ಅಂತ. ಅದಾದಮೇಲೆ ಅದನ್ನು ಬಿಟ್ಟು ಇವರು ಅಲ್ಲಿನ ಲೋಕಲ್ ಜನಕ್ಕೆ ಬಿಟ್ಕೊಟ್ಟು ಆ ಆಶ್ರಮನ ಮತ್ತೆ ಉತ್ತರ ಪ್ರದೇಶದಲ್ಲಿ ಬಂದು ವಾಸಿಸ್ತಾ ಇರ್ತಾರೆ. ಇವರು ಪ್ರತಿ ಮಂಗಳವಾರ ಈ ಸತ್ಸಂಗ್ ಕಾರ್ಯಕ್ರಮಗಳನ್ನ ಮಾಡ್ತಾರೆ. ಈ ಸತ್ಸಂಗ್ ಕಾರ್ಯಕ್ರಮಗಳಲ್ಲಿ ಇವರು ನಿಮಗೆ ದೇವರು ಒಳ್ಳೇದು ಮಾಡ್ತಾರೆ, ನೀವು ಆ ಥರ ಮಾಡಬೇಕು, ಈ ಥರ ಮಾಡಬೇಕು, ಅವಾಗ ನಿಮಗೆ ಒಳ್ಳೇದಾಗತ್ತೆ, ಈ ಥರ ಎಲ್ಲ ಅನೇಕ ಕಥೆಗಳನ್ನ ಕೂಡ ಕಟ್ಟುತ್ತಾ ಇರ್ತಾರೆ. ಈ ಬೋಲೆ ಬಾಬಾ ನಾರಾಯಣ ಸಾಕಾರ್ ಹರಿ ಅಂತ ಏನು ಹೇಳ್ತೀವಿ, ಅವರಿಗೆ ಒಂದು ದೊಡ್ಡ ನಾರಾಯಣಿ ಸೇನಾ ಅಂತ ಹೇಳಿ ಒಂದು ದೊಡ್ಡ ಸೆಕ್ಯೂರಿಟಿನೇ ಇದೆ. ಅವರು ಒಳ್ಳೊಳ್ಳೆ ದೊಡ್ಡ ದೊಡ್ಡ ಕಾರ್ಗಳಲ್ಲಿ ಹೋಗ್ತಾ ಇರಬೇಕಾದ್ರೆ ಅವ್ರಿಗೊಂದಷ್ಟು ಸೆಕ್ಯೂರಿಟಿನೇ ಕೊಡ್ತಾರೆ. ಆದಷ್ಟು ಇವರು ಮೀಡಿಯಾ ಪ್ರಚಾರದಿಂದ ಸ್ವಲ್ಪ ದೂರ ಉಳ್ಕೊಂಡಿದ್ದಾರೆ. ಕೋವಿಡ್ ಟೈಮಲ್ಲಿ ಒಂದು 50 ಜನ ಬರುವಂತಹ ಒಂದು ಕಾರ್ಯಕ್ರಮಕ್ಕೆ ಪರ್ಮಿಷನ್ ಸಿಕ್ಕಿದ್ರೆ ಅಲ್ಲಿ ಸುಮಾರು ಏನಿಲ್ಲ ಅಂತಂದ್ರೂ ಒಂದು 50,000ದಷ್ಟು ಜನ ಬಂದಿದ್ರಂತೆ. ಅಂದರೆ ಇಮ್ಯಾಜಿನ್ ಮಾಡಿ ಅವ್ನು ಎಷ್ಟು ನಂಬಿಸಿರ್ಬೋದು ಆ ಜನಕ್ಕೆ, ಆ ಮುಗ್ಧ ಜನಕ್ಕೆ. ಉತ್ತರ ಪ್ರದೇಶದಲ್ಲಿರುವಂತಹ ಜನಸಾಮಾನ್ಯರು ಎಷ್ಟು ನಂಬಿರಬೇಡ ಅನ್ನೋದು ನಮಗೆ ಇಲ್ಲೇ ಗೊತ್ತಾಗ್ತಾ ಹೋಗುತ್ತೆ. ಹಾಗೆ ಈ ಬೋಲೆ ಬಾಬಾ ಅನ್ನೋರು ಈ ಕಳೆದ ನಿನ್ನೆ ಏನಿದೆ ಮಂಗಳವಾರ ಏನಿದೆ ಪ್ರೋಗ್ರಾಮ್ ನಡೆದಿದೆ, ಅಲ್ಲಿ ಇವರು ಕಾಲಿಗೆ ಬಿದ್ದ ಆಶೀರ್ವಾದ ತಗೊಳ್ಳಿಕ್ಕೆ ಅಂತ ಹೇಳಿ ಈ 121 ಜನ ಸಾವನ್ನಪ್ಪಿದ್ದಾರೆ ಅಂತಂದರೆ ಇವರು ಪ್ರಭಾವ ಎಂಥದ್ದಾಗಿರ್ಬೋದು, ಏನೆಲ್ಲ ಹೇಳಿ ಈ ಜನಕ್ಕೆ ನಂಬಿಕೆ ಬರ್ಸಿರ್ಬೋದು. ಈ ಬೋಲೆ ಬಾಬಾ ಅನ್ನೋದು ನಿಜವಾಗ್ಲೂ ಕುತೂಹಲ ಮೂಡಿಸ್ತಾ ಇದೆ. ನನಗೆ ಆಧ್ಯಾತ್ಮದ ಕಡೆ ಒಲವಿದೆ, ನಾನೊಂದು ದೇವ ಮಾನವ ಅಂತ ಎಲ್ಲ ಹೇಳ್ಕೊಂಡು ಮೀಡಿಯಾ ಪ್ರಚಾರಗಳಿಂದ ಸ್ವಲ್ಪ ದೂರ ಉಳ್ಕೊಂಡು ಅಷ್ಟು ಜನನ್ನ ರೀಚ್ ಆಗಿದ್ದಾರೆ ಅಂತಂದರೆ ಇವ್ರು ಏನೆಲ್ಲ ಮಾಡಿರ್ಬೋದು ಆ ಮುಗ್ಧ ಜನಕ್ಕೆ ನಂಬಿಕೆ ಬರುವಂಥದ್ದು. ಅಂದರೆ ಇವ್ರು ಹೇಳ್ತಾರೆ ಸಹ, ನನ್ನ ಭಕ್ತಾದಿಗಳು ನನಗೆ ಕೊಡುವಂತಹ ದುಡ್ಡಿನಲ್ಲಿ ನಾನು ಯಾವುದೇ ಕಾರಣಕ್ಕೂ ಉಪಯೋಗಿಸ್ಕೊಳ್ಳೋದಿಲ್ಲ, ಅದ್ರ ಬದಲಾಗಿ ನಾನು ಸತ್ಸಂಗ ಕಾರ್ಯಕ್ರಮಗಳನ್ನ ಆಯೋಜಿಸೋದಕ್ಕೆ ಆ ದುಡ್ಡನ್ನು ಉಪಯೋಗಿಸ್ಕೋತೀನಿ. ಈ ಥರ ಎಲ್ಲ ಸುಮಾರಷ್ಟು ಸ್ಟೇಟ್ಮೆಂಟ್ಗಳನ್ನ ಹೇಳಿ ಜನಕ್ಕೆ ನಂಬಿಸಿ ಮೋಸ ಮಾಡಿ ಇವತ್ತು ಒಂದು 121 ಜನ ಬಲಿಯಾಗಿದ್ದಾರೆ. ಅವ್ರಿಗೆ ಗೌರ್ಮೆಂಟ್ ಸತ್ತಿರೋರಿಗೆಲ್ಲ ಒಂದು 2 ಲಕ್ಷ ದುಡ್ಡು ಅನೌನ್ಸ್ ಮಾಡಿದರೆ, ಇನ್ನು ಇಂಜುರಿ ಆಗಿರೋರಿಗೆಲ್ಲ ಒಂದು 50,000 ದುಡ್ಡನ್ನ ಅನೌನ್ಸ್ ಮಾಡಿದೆ. ಆದರೆ ಈ ಬೋಲೆ ಬಾಬಾ ಅನ್ನೋನು ಏನಿದ್ದಾನೆ ಇವರೇ ಮೇನ್ ಕ್ಯಾಂಡಿಡೇಟ್ ಆಗಿರ್ತಾರೆ ಇದೆಲ್ಲ ನಡೆಯೋದಕ್ಕೆ. ಆದರೆ FIR ಅಲ್ಲಿ ಇವ್ರ ಮೇಲೆ ಕೇಸ್ ದಾಖಲಾಗಿದ್ರೂ ಸಹ ಈ ವ್ಯಕ್ತಿ ಕಾಣಿಸ್ತಾನೇ ಇಲ್ಲ, ಮಾಯ ಆಗಿಬಿಟ್ಟಿದ್ದಾರೆ. ಇದೆಲ್ಲ ನಡೆದಾದ್ಮೇಲೆ ಎಲ್ಲೋ ಹೋಗಿ ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ. ಇವ್ರ ಹೆಂಡತಿ ಕೂಡ ಯಾವಾಗಲೂ ಇವ್ರ ಜೊತೆಲೇ ಇರ್ತಾರಂತೆ. ಇವ್ರು ಹೇಗೆ ಬಟ್ಟೆ ಧರಿಸ್ತಾರೆ ಅಂದರೆ ಒಂದು ಬಿಳಿ ಕುರ್ತಾ ಪೈಜಾಮ ಹಾಕೋತಾರೆ, ನೋಡೋಕ್ಕೆ ತುಂಬ ಸಿಂಪಲ್ ಆಗಿ ಕಾಣಿಸುವಂತಹ ಬೋಲೆ ಬಾಬಾ ಇವರು. ಇದೆಲ್ಲ ವಿಷಯಗಳು ನಡೆದಾದ್ಮೇಲೆ ಅಲ್ಲಿಂದ ಪರಾರಿಯಾಗಿಬಿಟ್ಟಿದ್ದಾರೆ, ಯಾರ ಕೈಗೂ ಸಿಗದೆ ಕಣ್ ತಪ್ಪಿಸ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ಇದರಲ್ಲೇ ಗೊತ್ತಾಗುತ್ತೆ ನಮಗೆ ನಮ್ಮ ಜನ ಎಷ್ಟು ಮುಗ್ಧರಿದ್ದಾರೆ. ಒಂದು ವ್ಯಕ್ತಿನ ನಂಬಿದ್ರೆ, ಅದು ದೇವರು ಅಂತ ಹೇಳಿ ಒಂದು ಜನಕ್ಕೆ ನಂಬಿಸಿದ್ರೆ ಅವ್ರು ಎಷ್ಟು ನಂಬುತ್ತಾರೆ, ಅದು ಎಷ್ಟು ಭಕ್ತಿಯಿಂದ ಅವ್ರನ್ನ ಆರಾಧಿಸ್ತಾರೆ, ಅವ್ರನ್ನ ನೋಡ್ಕೋತಾರೆ ಅನ್ನೋದೇ ನಮಗೆ ಗೊತ್ತಾಗುತ್ತೆ. ಜೀವನ ಕೂಡ ಲೆಕ್ಕ ಮಾಡಲ್ಲ ಅವ್ರು ಒಂದು ಆಶೀರ್ವಾದಕ್ಕೆ ಅಂತಂದರೆ. ಯೋಚನೆ ಮಾಡಬೇಕಾಗಿದೆ ನಾವಿವತ್ತು, ನಾವು ಯಾರನ್ನ ನಂಬಬೇಕು, ಯಾರನ್ನ ನಂಬಬಾರ್ದು. ಈ ಬಾಬಾಗಳಾಗಿರ್ಬೋದು, ಸ್ವಾಮೀಜಿಗಳಾಗಿರ್ಬೋದು, ಒಂದು ಸ್ವಲ್ಪ ನಿಮ್ಮ ವಿವೇಚನದಿಂದ ಒಂದು ಸ್ವಲ್ಪ ಯೋಚನೆ ಮಾಡಿ, ಅವರಿಂದ ನಿಮಗೆ ಏನು ಆಗತ್ತೆ ಆಗಲ್ಲ, ಏನಾದರೂ ಸಹಾಯ ಇದೆಯಾ ಇಲ್ವಾ, ಇದೆಲ್ಲ ಒಂದು ಸ್ವಲ್ಪ ಯೋಚನೆ ಮಾಡಿಕೊಂಡು ಅವ್ರ ಮೇಲೆ ಭಕ್ತಿ ತೋರಿಸೋದಾಗಿರ್ಬೋದು, ಅಥವಾ ಅವ್ರ ಮೇಲೆ ಒಂದು ಅಪಾರ ಗೌರವ ಇಟ್ಟಿರೋದಾಗಿರ್ಬೋದು, ಇದನ್ನೆಲ್ಲ ನೀವು ಮಾಡಬೇಕಾಗತ್ತೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ನಾನು ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.